ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸುದೇಕ್ಷಾ ಬಿಟ್ಸ್. ವಿಡಿಯೋ ಎಂಡ್ ವರ್ಗು ನೋಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ನಾನು ಇಮೇಜ್ HRMS2 ನಲ್ಲಿ ಟ್ರಾನ್ಸ್ಫರ್ ಔಟ್ ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ, ಎವಡನ್ ಸ್ಕಿಪ್ ಮಾಡೋಕೆ ಹೋಗ್ಬಿಡಿದಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ನಿಮಗೆ HRMS 2.0 ನಲ್ಲಿ ಟ್ರಾನ್ಸ್ಫರ್ ಔಟ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಫಸ್ಟ್ ಟ್ರಾನ್ಸ್ಫರ್ ಔಟ್ ಮಾಡ್ಬೇಕಂತಂದ್ರೆ ನಮಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಫಸ್ಟ್ ನಮಗೆ ಇವ್ರನ್ನ ಟ್ರಾನ್ಸ್ಫರ್ ಔಟ್ ಅಂತಂದ್ರೆ ಒಂದು ಪ್ರೊಸೀಜರ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಇವರ ರಿಲೀವ್ ಆರ್ಡರ್ನ ನಾವು ಬೇಕಾಗುತ್ತೆ ನಮಗೆ. ಅದ್ರ ಜೊತೆಗೆ ಇವ್ರದ್ದು ಟ್ರಾನ್ಸ್ಫರ್ ಆರ್ಡರ್ ಬಂದಿರುತ್ತಲ್ಲ, ಗೌರ್ಮೆಂಟ್ ಆರ್ಡರ್ ಏನ್ ಬಂದಿರುತ್ತೆ ಆ ಆರ್ಡರ್ ಕಾಪಿ ಬೇಕಾಗುತ್ತೆ. ಸೊ ಇವೆರಡನ್ನ ನಾವು ಫಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಫಸ್ಟಿಗೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಇದು ಟ್ರಾನ್ಸ್ಫರ್ ರಿಕ್ವೆಸ್ಟ್ ನ ನಾವು ಇನಿಷಿಯೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಾನು ಇವಾಗ ಸದ್ಯ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ನಮಗೆ ಇಲ್ಲಿ ನೀಟಾಗಿ ಇಲ್ಲಿ ಟ್ರಾನ್ಸ್ಫರ್ ಅನ್ನೋದನ್ನ ಮಾಡಿ ನಮ್ಗೆ ಕಾಣಿಸುತ್ತೆ ಇದ್ರೊಳಗಡೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನು ರೋಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇನಿಷಿಯೇಟರ್ ರೋಲ್ನೇ ತಗೊಂತೀನಿ. ಸೊ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಇಲ್ಲಿ ಮೂರ್ ಲೈನ್ ಬಟನ್, ಅಂದ್ರೆ ಇದನ್ನೇ ಮೆನ್ಯೂ ಬಟನ್ ಅಂತ ಹೇಳ್ತೀವಿ. ಇದರಲ್ಲಿ ಟ್ರಾನ್ಸ್ಫರ್ ಮೋಡ್ಗೆ ಹೋಗ್ತಾ ಇದೀನಿ. ನೋಡಿ, ಇಲ್ಲಿ ಟ್ರಾನ್ಸ್ಫರ್ ಔಟ್ ಇದೆ. ಇದು ಟ್ರಾನ್ಸ್ಫರ್ ಇನ್ಸೇಷನ್ ನ ಫಸ್ಟ್ ನಾವು ಮಾಡಬೇಕಾಗುತ್ತೆ. ಅಂದ್ರೆ ಟ್ರಾನ್ಸ್ಫರ್ ಇನ್ಸೇಷನ್ ರಿಕ್ವೆಸ್ಟ್ ನ ಮಾಡಬೇಕು. ಫಸ್ಟ್ ನಾವು ಅದಕ್ಕೊಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಡೀಟೇಲ್ ಆಗಿ ಹೇಳ್ತೀನಿ ನಾನು. ನಾನು ಇವಾಗ ಎಂಪ್ಲಾಯ್ನ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡೋದಕ್ಕಿಂತ ಮುಂಚೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಮಹಾರಾಣಿ ಕಾಮರ್ಸ್ ಅಲ್ಲ, ಆರ್ಟ್ಸ್ ಅಂಡ್ ಸೈನ್ಸ್ ಮೈಸೂರು, ಮಹಾರಾಣಿ ಆರ್ಟ್ ಕಾಲೇಜ್ ಫಾರ್ ವುಮೆನ್ಸ್ ಮೈಸೂರು. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಮತ್ತೆ ಅವ್ರ ನೇಮ್ ಬಂದ್ಬಿಟ್ಟು ಐಶ್ವರ್ಯ ಅಂತ. ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಎಸ್, ಐಶ್ವರ್ಯ ರಾಣಿ ಎಸ್ ಅಂತ ನೋಡಿ ಇಲ್ಲಿದೆ. ಇವ್ರದ್ದು ಟ್ರಾನ್ಸ್ಫರ್ ಆಗಿದೆ. ನಾನು ಕ್ಲಿಕ್ ಮಾಡಿದ್ದೀನಿ. ಸಾರಿ, ಆಡ್ ಎಂಪ್ಲಾಯ್ ಆಯ್ತು. ಈಗ ಆ ಎಂಪ್ಲಾಯ್ ಆಡ್ ಮಾಡಿರೋದು ನನ್ನ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಸಾರಿ, ಈ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಬರುತ್ತೆ. ಇಲ್ಲಿ ನಾನು ಅವ್ರ ಕಾಲೇಜ್ ಒಂದು ಫೈಲ್ ಒಂದು ಓಪನ್ ಮಾಡ್ಕೋಬೇಕು. ಫೈಲ್ ನೇಮ್, ಫೈಲ್ ನಂಬರ್ನ ಕೊಟ್ಟು ಸೊ ನಾನು ಒಂದು ಫೈಲ್ ಕೊಡ್ತೀನಿ. ಸೊ ಒಂದು ಫೈಲ್ ನಾನು ಜನರೇಟ್ ಮಾಡಿದ್ದೀನಿ. ಸಬ್ಜೆಕ್ಟ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ಔಟ್ ಫಾರ್ ಐಶ್ವರ್ಯ ರಾಣಿ. ಸೊ ಇದು ಮಾಡಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಕ್ಲಿಕ್ ಮಾಡಿದೆ. ಈಗ ಫೈಲು ಜನರೇಟ್ ಆಗಿರುತ್ತೆ. ನೋಡಿ, ಇಲ್ಲಿ ಫೈಲ್ ಜನರೇಟ್ ಆಗಿದೆ. ಇದ್ರೊಳಗಡೆ ಮತ್ತೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ನಾವು ಎಡಿಟ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಬರ್ತಿದ್ದೀನಿ ರೆಫರೆನ್ಸ್. ಸೊ ಇದೇನಪ್ಪಾ ಅಂತಂದ್ರೆ ಇದು ಟ್ರಾನ್ಸ್ಫರ್ ಆಯ್ತಲ್ವಾ, ಜನರಲ್ ಆಗಿ ಆಯ್ತು. ಅದ್ರದ್ದು ರೆಫರೆನ್ಸ್ ಐಡಿ ಈಗಾಗಲೇ ಕಂಪ್ಯೂಟರ್ ನಲ್ಲಿ ಇರೋದ್ರಿಂದ ನಾನು ಅದನ್ನೇ ತಗೊಳ್ತಾ ಇದ್ದೀನಿ. ಎಸ್ DGA ಇದನ್ನೇ ತಗೊಂತೀನಿ. ಸೊ ಇಲ್ಲಿ ಬಂದಿದೆ ನೋಡಿ, ಎಲ್ಲ ಕಂಪ್ಲೀಟ್ ಆಗಿ 13ನೇ ತಾರೀಕು ಎಫೆಕ್ಟಿವ್ ಡೇಟ್, 14ನೇ ತಾರೀಕಿಂದ ಇದ್ರ ಎಫೆಕ್ಟಿವ್ ಡೇಟ್ ಆಗಿದೆ ಪ್ರಮೋಷನ್ದು. ಸೊ
ಇದನ್ನ ಇಲ್ಲಿ ಆಲ್ರೆಡಿ ಬಂದಿರೋದ್ರಿಂದ ನಾನು ಇಲ್ಲಿ ಇದನ್ನ ಸೇಮ್ ನಾನು ಆಲ್ರೆಡಿ ಇದೆ, ಅದಕ್ಕೋಸ್ಕರ ನನ್ನ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆರ್ ಯು ಶ್ಯೂರ್ ವಾಂಟ್ ಟು ಆಡ್ ಅಂತ, ಹೌದು ನಾನು ಅದನ್ನ ಆಡ್ ಮಾಡಿ ಇದು ಇರೋದೇ ಇದೆ, ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸಕ್ಸಸ್ಫುಲಿ ಡಾಕ್ಯುಮೆಂಟ್ ಇಲ್ಲಿ ಆಯ್ತು ಅಂತ. ಸೊ ನೋಡಿ ಇಲ್ಲಿದೆ ಇದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇಲ್ಲೇನೇನಿದೆ ಇವ್ರದ್ದು ಪ್ರಮೋಷನ್ ಆರ್ಡರ್ ಕಾಪಿ, ರೆಫರೆನ್ಸ್ ಆರ್ಡರ್ ಮತ್ತೆ ಇದೇನ್ ಆಗಿದೆ ಇದನ್ನೆಲ್ಲ ಪೂರ್ತಿ ಇದು ಮಾಡಿದ್ದೀನಿ. ಮತ್ತೆ ಸೇವ್ ಅಂಡ್ ನೆಕ್ಸ್ಟ್, ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಶ್ಯೂರ್ ವಾಂಟ್ ಟು ಕಂಟಿನ್ಯೂ ಅಂತ ಬರುತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ಅವ್ರದ್ದು ಫೈಲ್ ಜನರೇಟ್ ಆಗುತ್ತೆ. ನಾನು ಹೇಳಿದ್ದೀನಿ ನಿಮ್ಗಾಗಲೇ ನೋಡಿ ಇದ್ರೊಳಗಡೆ ಅವ್ರದ್ದು ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸೀರಿಯಲ್ ನಂಬರ್ 1 ಅವ್ರದ್ದು KJD ನಂಬರು, ಆಮೇಲೆ ಡಿಪಾರ್ಟ್ಮೆಂಟು, ಸೆಕೆಂಡ್ ಇದೆ ಅಸಿಸ್ಟೆಂಟು, ಡೇಟ್ ಆಫ್ ಎಂಟ್ರಿ 18/9/2019 ಇದೆಲ್ಲ ಕಂಪ್ಲೀಟ್ ಇದೆ. ಇದಾಗಿದ ತಕ್ಷಣ ಅವ್ರದ್ದು ಯಾವ ಥರದ್ದು ಅಂತ, ಅವ್ರದ್ದು ಆಕ್ಚುಲಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅಲಾಂಗ್ ಇದು ಅಲಾಂಗ್ ವಿತ್ ಪೋಸ್ಟ್ ಅಂತ ವಿತೌಟ್ ಪೋಸ್ಟಿಂಗ್ ಅಂತ ಏನಿಲ್ಲ, ಇದೆಲ್ಲ ಏನಿಲ್ಲ. ಸೊ ನಾರ್ಮಲ್ ಪ್ರಮೋಷನ್ ಆಗಿರೋದ್ರಿಂದ ಅವ್ರಿಗೆ ಇದು ಮಾಡಬೇಕು. ಇದು ಡಿಸ್ಟ್ರಿಕ್ಟ್ ಲೆವೆಲ್ಲೇ ತಗೋತಾ ಇದ್ದೀನಿ. ಅವರು ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋದನ್ನ ನಾನು ಇದು ಮಾಡಬೇಕು. ಅವರು ಕಬ್ಬಳ್ಳಿ ಕಬ್ಬಳ್ಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿ, ಮತ್ತೆ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿನಿ ನಾನು ತಗೊತಾ ಇದ್ದೀನಿ. ಸೊ ಇದಾದ್ಮೇಲೆ ಎಂಪ್ಲಾಯ್ ಅಲ್ಲಿಂದು ಲಿಸ್ಟು ಇದರಲ್ಲಿ ಏನಾದ್ರು ಆರ್ಗ್ಯಾನೋಗ್ರಾಮ್ ಅಲ್ಲಿ ಆಡ್ ಆಗಿದ್ರೆ ಅಲ್ಲಿ ಬರುತ್ತೆ. ಸೊ ಇವಾಗ ನಾನು ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಅದನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಇದು ಮಾಡ್ತಿದ್ದೀನಿ. ಸೊ ಆರ್ಡರ್ ಕಾಪಿ ಇದೆ. ಆರ್ಡರ್ ಕಾಪಿ ಆಗಿದ ತಕ್ಷಣ ಓಕೆ ಇದು ಚೆಕ್ ಲಿಸ್ಟ್ ಕಂಪ್ಲೀಟ್ ಆಯ್ತು. ಸೇವ್ ಬಟನ್ ಕ್ಲಿಕ್ ಮಾಡಿ. ಎಸ್ ಸಬ್ಮಿಟ್ ಸಕ್ಸಸ್ಫುಲಿ. ಓಕೆ ಈಗ ವೆರಿಫೈ ಇದು ಇನ್ಶೇಟರ್ ಲಾಗಿನ್ ಮುಗೀತು. ನಾನು ಇವಾಗ ವೆರಿಫೈ ಲಾಗಿನ್ ಹೋಗ್ತೀನಿ. ನೋಡಿ ಇಲ್ಲಿ ಬಂದಿದೆ ವೆರಿಫೈರ್ ಲಾಗಿನ್ ಅಲ್ಲಿ ಕ್ಲಿಯರ್ ಆಯ್ತು. ಸೊ ಈಗ ಇಲ್ಲಿ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈರ್ ಲಾಗಿನ್ ಅಲ್ಲಿ ಇದು ಟ್ರಾನ್ಸ್ಫರ್ ಇನಿಷಿಯೇಷನ್ ರಿಕ್ವೆಸ್ಟ್ ಅಷ್ಟೇ. ಇದು ಅಕ್ಸೆಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕ್ಸೆಪ್ಟ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟೆಡ್ ಅಂತ ಹಾಕಿ. ಸೊ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈರ್ ಕೆಲಸ ಮುಗೀತು. ಈಗ ವೆರಿಫೈರ್ ಇಂದ ಡೈರೆಕ್ಟ್ ಆಗಿ ಅಪ್ರೂವಲ್ ಹೋಗಿರುತ್ತೆ. ಸೊ ನಾವು ಇವಾಗ ಅಪ್ರೂವಲ್ ಲಾಗಿನ್ ಹೋಗ್ತಾ ಇದ್ದೀನಿ. ನಾನು ಟ್ರಾನ್ಸ್ಫರ್ ಬರೋಣ. ಅಪ್ರೂವಲ್ ತಗೊಂತಾ ಇದ್ದೀನಿ. ಅಪ್ರೂವಲ್ ಅಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ಅಪ್ರೂವಲ್ ಲಾಗಿನ್ ಅಲ್ಲಿ ಕೂಡ ಬಂದಿದೆ. ಈಗ ಇಲ್ಲಿ ಆಕ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಕ್ಸೆಪ್ಟ್ ಇಲ್ಲಿ ಅಪ್ರೂವ್ಡ್ ಅಂತ ಕೊಡ್ತೀನಿ. ಸೊ ಸಬ್ಮಿಟ್ ಮೆಟೀರಿಯಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ರೆ ಕ್ಲಿಯರ್ ಆಯ್ತು. ಸೊ ಇಲ್ಲಿಗೆ ಟ್ರಾನ್ಸ್ಫರ್ ಇನಿಷಿಯೇಷನ್ ಏನ್ ಮಾಡಿದ್ವಿ ಅದು ಮುಗೀತು. ಈಗ ನಾನು ಈಗ ಡೈರೆಕ್ಟ್ ಆಗಿ ಇಲ್ಲಿಂದ ನಾನು ನೆಕ್ಸ್ಟ್ ಇನಿಷಿಯೇಟರ್ ಲಾಗಿನ್ಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ.
ಇನ್ಶಿಯೇಟರ್ ಲಾಗಿನ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಟ್ರಾನ್ಸ್ಫರ್ಗೆ ಹೋಗ್ಬೇಕು. ಟ್ರಾನ್ಸ್ಫರ್ ಇಂದ ಇಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಜನರೇಟ್ಗೆ ಬರ್ಬೇಕು. ಸೊ ಅಲ್ಲಿ ಅಪ್ರೂವ್ ಆಗಿರೋದು ಇಲ್ಲಿ ಇನ್ಬಾಕ್ಸ್ ನಲ್ಲಿ ಬಂದಿರುತ್ತೆ. ನೋಡೋಣ ಇನ್ಬಾಕ್ಸ್ ನಲ್ಲಿ ಬಂದಿದೆಯೋ ಇಲ್ವೋ ಅನ್ನೋದನ್ನ. ಸ್ವಲ್ಪ ಸರ್ವರ್ ಸ್ಲೋ ಇದೆ. ನೋಡಿ ಇಲ್ಲಿ ಬಂದಿದೆ ನೋಡಿ. ಓಕೆನಾ? ಸೊ ಇಲ್ಲಿ ನಾನು ಆಕ್ಷನ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಅಪ್ರೂವ್ ಕೊಟ್ಟಿದ ತಕ್ಷಣ ಇಲ್ಲಿಗೆ ಬರುತ್ತೆ ಟ್ರಾನ್ಸ್ಫರ್ ಆರ್ಡರ್ ಜನರೇಟ್ಗೆ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಂಪ್ಲಾಯ್ ಲಿಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಡ್ ಎಂಪ್ಲಾಯ್. ಎಸ್, ನೋಡಿ ಇಲ್ಲಿ ಮಹಾರಾಣಿ ಸಿಂಗ ಕಬ್ಬಳ್ಳಿಗೆ ಅಂತ ಬಂದಿದೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಆರ್ಡರ್ ಕಾಪೀಸ್ ಅಂದ್ರೆ ಸೇಮ್ ನಾವು ಏನು ಇದು ಮಾಡಿದೀವಲ್ಲ ಅದನ್ನೇ ಆಗಲೇ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನೇ ತಗೊಂತೀನಿ ನಾನು. ಸೊ ಎಷ್ಟು ಇಲ್ಲಿದೆ ನೋಡಿ, ಸೇಮ್ ಅದನ್ನೇ ತಗೊಂಡು ಆಡ್ ಫೈಲ್ ಮಾಡ್ಕೊಂಡಿದ್ದೀನಿ. ಸಕ್ಸಸ್ಫುಲಿ ಕ್ರಿಯೇಟೆಡ್. ಇದು ರೆಫರೆನ್ಸ್ ಅಷ್ಟೇನೆ, ಈಗಾಗಲೇ ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ಅದನ್ನೇ ನಾನು ರೆಫರೆನ್ಸ್ ಆಗಿ ತಗೊಂತೀನಿ. ಎಸ್, ಸೊ ಇದೆಲ್ಲ ಬಂತು ನೋಡಿ. ಸರ್ಕ್ಯುಲರು, ಎಫೆಕ್ಟಿವ್ ಡೇಟು ಇಲ್ಲ, ಇದು ಬೇರೆ. ಎಫೆಕ್ಟಿವ್ ಡೇಟ್ 21 ಅಂತ ಕೊಟ್ಟಿದ್ದಾರೆ. ಇದು ಬೇಡ, ಇದು ನಾನು ಬೇರೆ ತಗೊಂತೀನಿ. ಇದನ್ನ ತಗೊಳ್ಳೋಣ. ಎಫೆಕ್ಟಿವ್ ಡೇಟು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಆರ್ಡರ್ ಎಫೆಕ್ಟಿವ್ ಡೇಟು ನೀವು ಯಾವಾಗ ಅಂದ್ರೆ ಅವಾಗ ಯಾವ್ದ್ರದಿಂದ ಅದು ಹಾಕ್ಬಾರ್ದು. ಸೊ ಇದು ಕರೆಕ್ಟ್ ಆಗಿದೆ ನೋಡಿ. ಇದು ಡೇಟ್ 13/12 ಅಂತ ಇದೆ, 13/11 ಇದೆ. ಸೊ ಎಫೆಕ್ಟಿವ್ ಡೇಟ್ ಬಂದ್ಬಿಟ್ಟು ಇದು ರಾಂಗ್ ಇದೆ. ಇದು ರಾಂಗ್ ಆಗುತ್ತೆ. ಇದು ಬೇಡ. ಸ್ವಲ್ಪ ವಿಚಾರ ಮಾಡಿ, ಯಾಕೆಂದ್ರೆ ಡೇಟ್ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ರಾಂಗ್ ಆಯ್ತು ಅಂದ್ರೂ ಕೂಡ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ನಾನು ಅದನ್ನ ಇದು ಮಾಡ್ತಾ ಇದ್ದೀನಿ. ಚೂಸ್ ಮಾಡೋಣ ಅಂತಾನೆ ಚೂಸೇ ಮಾಡ್ತೀನಿ ನಾನು. ನೋಡ್ತಾ ಇರಿ. ಇನ್ನೊಂದ್ಸತಿ ಮತ್ತೆ ಆವಾಗಲೇ ಆಲ್ರೆಡಿ ಮಾಡಿದ್ದೀನಿ ನಾನು, ಅದನ್ನೇ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಕೋಬೇಕು, ಬೇರೆ ತರದಲ್ಲಿ ಎಫೆಕ್ಟಿವ್ ಆಗಬಾರ್ದು. DCE, ಎಸ್, ಪ್ರಮೋಷನ್ ಬೆಸ್ಟ್. ಇನ್ನು ನೋಡೋಣ. ಎಸ್, ಇದು ಕರೆಕ್ಟ್ ಆಗಿದೆ. ಓಕೆ, ಎಫೆಕ್ಟಿವ್ ಡೇಟು ಇದು ಕರೆಕ್ಟ್ ಆಗಿದೆ. ಸೊ ಇದನ್ನ ನಾನು ಆಡ್ ಮಾಡ್ತಾ ಇದ್ದೀನಿ ನೋಡಿ. ಯಾವತ್ತೂ ಅಷ್ಟೇ ಈ ಡೇಟ್ ಇದೆಯಲ್ಲ, ಡೇಟ್ ಆಗಿರ್ಬೋದು ಮತ್ತೆ ಈ ಆರ್ಡರ್ ಎಫೆಕ್ಟಿವ್ ಡೇಟ್ ಅಂದ್ರೆ 13th ಆರ್ಡರ್ ಆಗಿದೆ ಅಂದ್ರೆ ನೆಕ್ಸ್ಟ್ 14th ಇಂದಾನೆ ಅದು ಎಫೆಕ್ಟ್ ಆಗುತ್ತೆ. ಅದು ನಮಗೂ ಗೊತ್ತಿರೋದೆ. ಅದನ್ನ ನೋಡ್ಕೊಂಡು ಮಾಡ್ಬೇಕು ನಾವು ನೀಟಾಗಿ. ಅಲ್ಲೊಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಅದನ್ನ ಹುಷಾರಾಗಿ ಮಾಡಿ ನೋಡಿ. ಆರ್ ಯು ಶ್ಯೂರ್ ವಾಂಟ್ ಟು ಹ್ಯಾಡ್ ಅಂತ. ಈಗ ಅದು ಆರ್ಡರ್ ಆಡ್ ಆಗಿದೆ. ಇಲ್ಲಿ ಓಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಸರ್ವರ್ ಸ್ಲೋ ಇದೆ. ಎಸ್, ಸಕ್ಸಸ್ಫುಲಿ ಅಂತ ಬಂತು. ಈಗ ಇದೆ ನೋಡಿ ಇನ್ಫಾರ್ಮೇಶನ್. ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ನೋಡಿ, ಇಲ್ಲಿ ಆರ್ಡರ್ ಜನರೇಟ್ ಆರ್ಡರ್ ಡ್ರಾಫ್ಟ್ ಆರ್ಡರ್ ಅಂತ ಬರುತ್ತೆ. ನಾವು ಡ್ರಾಫ್ಟ್ ಆರ್ಡರ್ನ ಜನರೇಟ್ ಮಾಡಬೇಕು ಇಲ್ಲಿ ಕಂಪ್ಯೂಟರ್ ನಲ್ಲಿ. ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ ಆರ್ಡರ್ ನಂಬರ್. ನಾನು ಈಗಾಗಲೇ ಆರ್ಡರ್ ಹಾಕಿದ್ದೀನಲ್ಲ ಅದರದ್ದೇ ತಗೋತೀನಿ. ಅದು ನಾವು ಇವತ್ತೇ ಮಾಡ್ತಿರೋದ್ರಿಂದ ಇವತ್ತೇ ಆಗುತ್ತೆ. ಟ್ರಾನ್ಸ್ಫರ್ ಡ್ಯೂ ಟು ಪ್ರಮೋಷನ್ ರೆಫರೆನ್ಸ್ ಕೂಡ ಅಷ್ಟೇನೆ ಅದರದ್ದೇ ತಗೊಂತೀನಿ ಕಾಪಿ. SDA to SDA, ಕಾಪಿ ಟು ಎಸ್. ಇದು ಪ್ರಿನ್ಸಿಪಾಲ್ GF GC KA
BBAHALI ಕಬಳ್ಳಿ ಅವ್ರಿಗೆ ಹೋಗ್ಬೇಕು. ಸೊ ಟೆಂಪ್ಲೇಟ್ ಬಂದು ಸೊ ಜನರೇಟ್ ಡ್ರಾಫ್ಟ್ ಆರ್ಡರ್. ಈಗ ನಾವು ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸಿಸ್ಟಮ್ ಒಂದು ಆರ್ಡರ್ ಕಾಪಿನ ಜನರೇಟ್ ಮಾಡುತ್ತೆ. ಒಂದು ನೋಡೋಣ ಅದು ಆರ್ಡರ್ ಕಾಪಿ ಯಾವ ತರ ಇದೆ ಅಂತ. ಸೊ ರೌಂಡ್ ಆಗ್ತಾ ಇದೆ. ಎಸ್, ದಿಸ್ ಈಸ್ ದ ಆರ್ಡರ್ ಕಾಪಿ ನಾ ಹೇಳ್ದಂಗೆ. ಸೊ ಇಲ್ಲಿದೆ ಇದೆಲ್ಲ ಇದಾವೆ. ಸೊ ಇಲ್ಲಿ ನಾನು ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಗೆ ಡೀಟೈಲ್ ಆಗಿ ಇದು ಸಬ್ಮಿಟ್ ಬಟನ್ ಇದಾಗುತ್ತೆ. ಇನ್ನು ನೆಕ್ಸ್ಟ್ DSC ಕೀ ಹಾಕ್ಬೇಕಾಗುತ್ತೆ. ಅದಿನ್ನು ಅಷ್ಟವರೆಗೂ ಇನ್ನು ಇದಾಗಿಲ್ಲ. ಸೊ ಹಂಗಾಗಿ ಇಲ್ಲಾಯ್ತು. ಸೊ ಕ್ರಿಯೇಟ್ ಡ್ರಾಫ್ಟ್ ಆರ್ಡರ್ ಆಯ್ತು. ಇವಾಗ ಜನರೇಟ್ ಅಂಡ್ ಅಪ್ಲೋಡ್ ಆರ್ಡರ್ ಅಂತ ಬರುತ್ತೆ. ನೋಡೋಣ ಏನ್ ಬರುತ್ತೆ ಅಂತ. ಸೊ ಇಲ್ಲಿ ಕ್ಲಿಯರ್ ಆಯ್ತು. ಇಲ್ಲಿಂದ ನಾನು ಇವಾಗ ಸೆಂಟ್ ಐಟಮ್ ಅಲ್ಲಿ ನೋಡ್ತಾ ಇದ್ದೀನಿ. ಇದು ಇನ್ಬಾಕ್ಸ್ ಅಲ್ಲಿ ಇದ್ದಿದ್ದು ನೋಡಿ, ಸೆಂಟ್ ಐಟಮ್ ಅಲ್ಲಿ ಇದೆ. ಇದು ಇವಾಗ ಮತ್ತೆ ಅಪ್ರೂವರ್ಗೆ ಹೋಗಿರುತ್ತೆ. ಸೊ ನಾನು ಅಪ್ರೂವರ್ಗೆ ಹೋಗ್ಬಿಟ್ಟು ಮತ್ತೆ ಇದನ್ನ ಅಪ್ರೂವ್ ಕೊಡ್ಬೇಕು. ವೆರಿಫೈರ್ಗೆ ಹೋಗಿರುತ್ತೆ. ವೆರಿಫೈರ್ ಇಂದ ಈಗ ಮತ್ತೆ ಇದು ಮಾಡಬೇಕು. ಇದು ಲೆಂತಿ ಪ್ರೊಸೆಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಪ್ರತಿಯೊಂದು ಸ್ಟೆಪ್ ನೋಡ್ಕೊಳ್ಳಿ. ವೆರಿಫೈರ್ ಹೋದ್ಮೇಲೆ ನೋಡಿ, ಇಲ್ಲಿ ವೆರಿಫೈರ್ ಅಲ್ಲಿ ಬಂದಿದೆ. ಇಲ್ಲಿ ಅಷ್ಟೇ ಆಕ್ಷನ್ಗೆ ಹೋಗಿ ಅಕ್ಸೆಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕ್ಸೆಪ್ಟ್ ಕೊಟ್ಬಿಡಿ. ಅಕ್ಸೆಪ್ಟ್. ಮತ್ತೆ ಇನ್ನೊಂದು ಬಹಳ ಕೇರ್ಫುಲ್ ಆಗಿ ಇದ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಾವು ಅಕಸ್ಮಾತ್ ಅಪ್ಪಿತಪ್ಪಿ ನೀವೇನೇ ಒಂದು ಪಾಯಿಂಟ್ ಮಿಸ್ ಆಗಿ ಹೊಡೆದ್ರು ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಇನ್ ಆಗುವಾಗ ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹುಷಾರಾಗಿ ಇಲ್ಲಿ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಇಲ್ಲಿ ಯಾವುದೇ ಎರರ್ ಬರಬಾರ್ದು. ಆಮೇಲೆ ಪ್ರತಿಯೊಂದು ಪಾಯಿಂಟ್ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ನಾನು ಇವಾಗ ವೆರಿಫೈರ್ ಕೂಡ ಅದು ಅಪ್ರೂವ್ ಕೊಟ್ಟಿದ್ದಾಯ್ತು. ಈಗ ಮತ್ತೆ ನಾನು ಅಪ್ರೂವರ್ ಲಾಗಿನ್ ಹೋಗ್ತಾ ಇದ್ದೀನಿ. ಅಪ್ರೂವರ್ ಲಾಗಿನ್ ಅಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಮಾಡಿದ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ರೋಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಅಪ್ರೂವರ್ ತಗೊಂತಾ ಇದ್ದೀನಿ. ನೋಡಿ ಮತ್ತೆ ಇನ್ಬಾಕ್ಸ್ ನಲ್ಲಿ ಬಂತು. ನಾನು ಈಗಲೇ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲಾ ರೋಲ್ಸ್ ಒಬ್ಬರಿಗೆ ಮ್ಯಾಪ್ ಆಗಿರೋದ್ರಿಂದ ನನ್ಗೆ ಈ ತರ ಬರ್ತಾ ಇದೆ. ಇಲ್ಲ ಅಂದ್ರೆ ಪ್ರತಿಯೊಬ್ಬರು ರೋಲ್ಸ್ ಅಲ್ಲೂ ಬೇರೆ ಬೇರೆ ಸಪರೇಟ್ ಆಗಿ ಲಾಗಿನ್ ಆಗಿ ಮತ್ತೆ ಮಾಡ್ಬೇಕಾಗತ್ತೆ. ಇದು ಒಂದೇ ಲಾಗಿನ್ ಅಲ್ಲೇ ಎಲ್ಲ ಬರಲ್ಲ. ಓಕೆನಾ? ಸೊ ಎಲ್ಲ ಇನಿಷಿಯೇಟರ್ ಅಲ್ಲಿ ಮಾಡಿದ್ಮೇಲೆ ಮತ್ತೆ ವೆರಿಫೈರ್ ಹೋದಾಗ ಲಾಗೌಟ್ ಆಗಿ ಮತ್ತೆ ಸಪರೇಟ್ ಇದ್ರೆ, ಒಂದೇ ಇದ್ರೆ ನೀವು ಒಂದರಲ್ಲೇ ಮಾಡ್ಕೋಬಹುದು. ಸೊ ಇದು ನನ್ ಮೂರು ಒಂದೇ ಇವ್ರಿಗೆ ರೋಲ್ ಇರೋದ್ರಿಂದ ನಂಗೆ ಇದು ಕ್ಲೀನ್ ಆಗಿ ಮಾಡ್ತಾ ಇದ್ದೀನಿ. ಒಂದೇ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಹಿಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾರು ಇದು ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಇದನ್ನ ಕ್ಲೀನ್ ಆಗಿ ನಾನು ಮತ್ತೆ ಇನ್ನೊಂದ್ಸತಿ ಒತ್ತಿ ಹೇಳ್ತಿದ್ದೀನಿ. ಈಗ ಅಲ್ಲಿ ಅಪ್ರೂವ್ ಆಯ್ತು. ಈಗ ಮತ್ತೆ ನಾನು ಇನ್ಶಿಯೇಟರ್ ಲಾಗಿನ್ ಬರ್ತಿದ್ದೀನಿ. ಇದು 3ನೇ ರೌಂಡ್ ನಾನು ಬರ್ತಾ ಇರೋದು. 2 ರೌಂಡ್ ಕಂಪ್ಲೀಟ್ ಆಯ್ತು. 1 ರೌಂಡ್ ರಿಕ್ವೆಸ್ಟ್ ಆಯ್ತು. ಇನ್ನೊಂದು ರೌಂಡ್ ಆರ್ಡರ್ ಆಯ್ತು. ಈಗ ನೆಕ್ಸ್ಟ್ ನಮಗೆ ಟ್ರಾನ್ಸ್ಫರ್ ಔಟ್. ಇಲ್ಲಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಔಟ್ ಮಾಡೋದು ಹೆಂಗೆ, ಓಕೆನಾ? ಲಾಸ್ಟ್ ಇವಾಗ ಟ್ರಾನ್ಸ್ಫರ್ ಔಟ್ಗೆ ಬಂದಿದೆ ನೋಡಿ. ಇಲ್ಲಿ ಇನ್ಬಾಕ್ಸ್ ನಲ್ಲಿ ಇದೆ. ಅದು ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಇವಾಗ ಇನ್ಬಾಕ್ಸ್ ಬಂದಿದೆ. ಇಲ್ಲಿ ಆಕ್ಷನ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಾವು ಅವರು ಯಾವಾಗ ರಿಲೀವ್ ಆದ್ರು ಏನು ಅನ್ನೋದನ್ನ ಡೀಟೇಲ್ಸ್ ನ ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಪೆಂಡಿಂಗ್ ಅಲ್ಲಿದೆ. ಸೊ ನೆಕ್ಸ್ಟ್ ಆಕ್ಷನ್. ಎಸ್, ಅವ್ರು ರಿಲೀವ್ ಆಗಿದ್ದ ಡೇಟ್. ಇವ್ರು ರಿಲೀವ್ ಆಗಿದ್ದ ಡೇಟ್ ಬಂದು 10ನೇ ತಾರೀಕು 10/12/2025. ಇದು ಡಿಸ್ಟೆನ್ಸ್ ಬಂದು 1000 ಕಿಲೋಮೀಟರ್ ಇದೆ. ಜಾಯ್ನಿಂಗ್ ಟೈಮ್ ಬಂದು 10 ಇದೆ. ಅವರು ಬೆಳಗ್ಗೆನೆ ಜಾಯ್ನ್ ಆಗಿದ್ದಾರೆ. ಸೊ ಬೆಳಗ್ಗೆನೆ ರಿಲೀವ್ ಆಗಿದ್ದಾರೆ. ಹಂಗಾಗಿ 4 noon ಕೊಟ್ಟಿದ್ದೀನಿ ನಾನು. ಸೊ ಓಕೆ, ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿದ್ದೀನಿ. ಇವ್ರದ್ದು ಚಾರ್ಜ್ ಹ್ಯಾಂಡ್ ಓವರ್ ಏನಿಲ್ಲ. ಸೊ ಹಂಗಾಗಿ ಕ್ರಿಯೇಟ್ ಡ್ರಾಫ್ಟ್ ಆರ್ಡರ್. ಮತ್ತೆ ಇನ್ನೊಂದ್ಸತಿ ಆರ್ಡರ್ ಕಾಪಿ ಬರುತ್ತೆ ಅದು. ಸೊ ಹಂಗಾಗಿ ನಾನು ಅದೇ ಪಾಯಿಂಟ್ಸ್ ನ ಮತ್ತೆ ಇನ್ನೊಂದ್ಸತಿ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಜನರೇಟ್ ಡ್ರಾಫ್ಟ್ ಆರ್ಡರ್.
ಮತ್ತೆ ಇನ್ನೊಂದ್ಸತಿ ಇಲ್ಲಿ ಕ್ಲಿಯರ್ ಆಗಿ ಇನ್ನೊಂದ್ಸತಿ ಡ್ರಾಫ್ಟ್ ಆರ್ಡರ್ ಓಪನ್ ಆಗುತ್ತೆ. ಇಟ್ ವಿಲ್ ಟೇಕ್ ಟೈಮ್, ಸೊ ಹಾಗಾಗಿ ವೆಯ್ಟ್ ಮಾಡೋಣ. ಎಸ್, ಸಕ್ಸಸ್ಫುಲಿ ಜನರೇಟೆಡ್. ಇದು ಫೈನಲ್, ಇದು ಓಕೆನಾ. ಇನ್ನೂ ಕಂಪ್ಲೀಟ್ ಆಗಿ ಇದು ಇದಾಗಿಲ್ಲ ನೋಡಿ, ಇಲ್ಲಿ ಡೇಟ್ ಎಲ್ಲ ಅದೇ ತರ ಬರ್ತಿದೆ, ಅದು ಇನ್ನೂ ಎಫೆಕ್ಟ್ ಆಗೋದಿದೆ. ಸೊ ಈಗ ಸದ್ಯಕ್ಕೆ ಅದೇನು ಪ್ರಿಂಟ್ ತಗೊಳ್ಳೋದೇನಿಲ್ಲ. ಸೊ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇನ್ನ ಅದು ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ಈಗ ಎಷ್ಟಿದೆಯೋ ಅಷ್ಟು ಓಕೆ. ಎಸ್, ಈಗ ನಾವು ಅದು ಸೆಂಟ್ ಆಗಿದೆ ಆಯ್ತಾ. ಟ್ರಾನ್ಸ್ಫರ್ ಔಟ್ ಇವಾಗ ಕಂಪ್ಲೀಟ್ ಆಗಿದೆ. ಅದು ಎಲ್ಲಿಗೆ ಹೋಗಿದೆ, ಇನ್ ಪ್ರೋಸೆಸ್ ಅಂತ ಬರ್ತಾ ಇದೆ, ಎಲ್ಲಿ ಹೋಗಿದೆ ಅಂತ ನೋಡೋಣ. ನೋಡಿ, ಈಗ ವೆರಿಫೈಯರ್ ಅಲ್ಲಿ ಇದೆ. ಸೊ ಈಗ ನಾನು ವೆರಿಫೈರ್ಗೆ ಹೋಗ್ತಿದ್ದೀನಿ. ವೆರಿಫೈರ್ ಅಲ್ಲಿ ರೋಲ್ಸ್ ಸ್ವಿಚ್ ಮಾಡ್ತಾ ಇದ್ದೀನಿ. ವೆರಿಫೈರ್ ಬೇರೆಯವರ ಲಾಗಿನ್ ಅಲ್ಲಿ ಇದ್ರೆ ಇಲ್ಲಿ ಇನ್ಕೇಟರ್ದು ಲಾಗೌಟ್ ಆಗಿ ಮತ್ತೆ ಅವ್ರದ್ದು ಲಾಗಿನ್ ಆಗ್ಬೇಕಾಗುತ್ತೆ. ವೆರಿಫೈರ್ ಲಾಗಿನ್ ಅಲ್ಲಿ ಇದು ಮೂರು ಒಂದೇ ಇರೋದ್ರಿಂದ ನಾನು ಅದರಲ್ಲೇ ತಗೊಂತಾ ಇದ್ದೀನಿ. ಸೊ ಯಾರು ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡಿ, ಇಲ್ಲೇ ಮತ್ತೆ ಮತ್ತೆ ಹೋಗ್ಬೇಕು ಅಂತ. ಸೊ ಇನ್ಕೇಟರ್ಗೆ ಹೋಗ್ತಾ ಇದ್ದೀನಿ ನಾನು. ಸಾರಿ, ಇನ್ಕೇಟರ್ ಆಯ್ತು, ವೆರಿಫೈರ್ಗೆ ಹೋಗ್ಬೇಕು. ವೆರಿಫೈರ್ಗೆ ಹೋಗ್ತಿದ್ದೀನಿ. ಸೊ ಪ್ರೊಸೀಡ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ಬಾಕ್ಸ್ ಅಲ್ಲಿ ನೋಡಿ, ಇಲ್ಲಿ ಬಂದಿದೆ ಓಕೆನಾ. ಅಕ್ಸೆಪ್ಟ್ ಆಯ್ತು, ಅಕ್ಸೆಪ್ಟೆಡ್ ಮಾಡಿದ್ದೀನಿ. ಈಗ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಆಗುತ್ತೆ. ಸೊ ವೆರಿಫೈರ್ ಲಾಗಿನ್ ಅಲ್ಲಿ ಇದು ಕಂಪ್ಲೀಟ್ ಆಯ್ತು. ಈಗ ನಾನು ಡೈರೆಕ್ಟ್ ಆಗಿ ಅಪ್ರೂವರ್ ಲಾಗಿನ್ಗೆ ಹೋಗ್ತಿದ್ದೀನಿ. ಅಪ್ರೂವರ್ ಲಾಗಿನ್ ಅಲ್ಲಿ ಲಾಗಿನ್ ಆದ್ಮೇಲೆ ಇದೇ ಮೆನು ಬರುತ್ತೆ. ಇಲ್ಲಿ ಹೋಗಿ ನಾವು ಟ್ರಾನ್ಸ್ಫರ್ ಇದರಲ್ಲಿ ತಗೊಂತೀವಿ. ಇಲ್ಲಿ ಪ್ರೊಸೀಡ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಇನ್ಬಾಕ್ಸ್ ನಲ್ಲಿ ಬಂತು, ನೋಡಿದ್ರ. ಟ್ರಾನ್ಸ್ಫರ್ ಔಟ್ ಆಫ್ ದಿ ಎಂಪ್ಲಾಯ್ ಬೈ ಡಿಡಿಒ, ಸೋರ್ಸ್ ಡಿಡಿಒ ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇದೇ ತರ ಬರುತ್ತೆ. ಇಲ್ಲಿ ಆಕ್ಷನ್ ತಗೊಳ್ಬೇಕು, ಅದು ನಮ್ಗೆಲ್ಲರಿಗೂ ಗೊತ್ತು. ಅಪ್ರೂವಲ್, ಅಕ್ಸೆಪ್ಟ್ ಅಂತ ಕೊಟ್ಟು ಅಕ್ಸೆಪ್ಟೆಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಬಟನ್ ಇದೆ. ಈ ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ನಮ್ಮ ಈ ಒಂದು ಟ್ರಾನ್ಸ್ಫರ್ ಕಂಪ್ಲೀಟ್ ಆಯ್ತು. ಅವನ್ನ ಟ್ರಾನ್ಸ್ಫರ್ ಔಟ್ ಮಾಡಿದಾಯ್ತು. ಇವಾಗ ಇಲ್ಲಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಔಟ್ ಮಾಡ್ದಂಗೆ ಆಗುತ್ತೆ. ನೋಡಿ, ಇಲ್ಲಿ ಟೋಟಲ್ ತೋರಿಸುತ್ತೆ ಸೆಂಟ್ ಐಟಮ್ ಅಲ್ಲಿ. ನೋಡಿ, ಫಸ್ಟ್ ನಾನು ಟ್ರಾನ್ಸ್ಫರ್ ಇನಿಷಿಯೇಷನ್ ಮಾಡ್ಕೊಂಡೆ, ಮತ್ತೆ ಟ್ರಾನ್ಸ್ಫರ್ ಆರ್ಡರ್ ಜನರೇಟ್ ಮಾಡ್ಕೊಂಡೆ, ಆಮೇಲೆ ಟ್ರಾನ್ಸ್ಫರ್ ಔಟ್ ಕೂಡ ಮಾಡಿದೆ. ಈಗ ಏನಾಗಿದೆ ಅನ್ನೋದನ್ನ, ಟ್ರಾನ್ಸ್ಫರ್ ಔಟ್ ಆಗಿರೋದು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಆಗಿ ಇವ್ರದ್ದು ಸೆಕೆಂಡ್ ಡಿವಿಷನ್ ಮೈಸೂರಿಂದ ಕಬ್ಬಳ್ಳಿಗೆ ಇವ್ರದ್ದು ಶಿಫ್ಟ್ ಆಗಿದೆ ಓಕೆನಾ. ಸೊ ಇವ್ರದ್ದು ಟ್ರಾನ್ಸ್ಫರ್ ಔಟ್ ಆಯ್ತು. ಇಲ್ಲಿಗೆ ಒಂದು ಎಂಪ್ಲಾಯಿನ HRMS 2ದಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಔಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದು ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಇವ್ರದ್ದು ಕಂಪ್ಲೀಟ್ ಆಗಿ ಮೂರು ಸತಿ ರೌಂಡ್ಸ್ ಹೊಡಿಬೇಕಾಗುತ್ತೆ. ಇನಿಷಿಯೇಟರ್ ಇಂದ ವೆರಿಫೈರ್ಗೆ, ವೆರಿಫೈರ್ ಇಂದ ಅಪ್ರೂವರ್ಗೆ, ಅಪ್ರೂವರ್. ಸೊ ಈ ರೀತಿಯಾಗಿ ಮೂರು ತರದಲ್ಲಿ ನಾವು 3 ರೌಂಡ್ ಹೊಡಿಬೇಕಾಗುತ್ತೆ. ಇದೊಂದರಲ್ಲೇನೆ ಟ್ರಾನ್ಸ್ಫರ್ ಔಟ್ ಒಂದರಲ್ಲೇನೆ 3 ತರದಲ್ಲೂ ಇರೋದು. ನೋಡಿ, ಫಸ್ಟ್ ಟ್ರಾನ್ಸ್ಫರ್ ಇನಿಷಿಯೇಷನ್ ನ ಇನಿಷಿಯೇಟ್ ಮಾಡಿ ಆರ್ಡರ್ ಕಾಪಿ ಎಲ್ಲ ಹಾಕಿ, ಮತ್ತೆ ಇನಿಷಿಯೇಟರ್ಗೆ ಹಾಕಿ, ಇನಿಷಿಯೇಟರ್ ಇಂದ ಅಪ್ರೂವಲ್ ಬರುತ್ತೆ. ಮತ್ತೆ ಆ ಟ್ರಾನ್ಸ್ಫರ್ ಆರ್ಡರ್ ಜನರೇಷನ್ ಇಲ್ಲಿದೆ ನೋಡಿ, ಟ್ರಾನ್ಸ್ಫರ್ ಆರ್ಡರ್ ಜನರೇಷನ್ ಇದೆಯಲ್ಲ, ಇದು ಅಷ್ಟೇ ಸೇಮ್ ಅದೇ ತರನೇ. ಇನಿಷಿಯೇಟರ್ ಇಂದ ವೆರಿಫೈರ್ ಬರುತ್ತೆ, ವೆರಿಫೈರ್ ಇಂದ ಅಪ್ರೂವಲ್ ಹೋಗುತ್ತೆ. ಆಮೇಲೆ ಟ್ರಾನ್ಸ್ಫರ್ ಔಟ್ ಇದು ಅಷ್ಟೇ, ಇನಿಷಿಯೇಟರ್ ಇಂದ ವೆರಿಫೈರ್ ಬರುತ್ತೆ, ವೆರಿಫೈರ್ ಇಂದ ಅಪ್ರೂವಲ್ ಹೋಗುತ್ತೆ. ಸೊ ಇಲ್ಲಿ ಅಪ್ರೂವ್ ಕೊಟ್ಟಿದ ತಕ್ಷಣ ಅಪ್ರೂವಲ್ ಆಗಿದ್ದಲ್ಲಿ ಇವ್ರದ್ದು ಟ್ರಾನ್ಸ್ಫರ್ ಔಟ್ ಆಯ್ತು. ಸೊ ನಾನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ, ನಾನು ಅನಿಸ್ತಿದೆ. ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ ನ ಮೆಸೇಜ್ ಮಾಡಿ. ನಾನು ಅದಕ್ಕೆ ಖಂಡಿತವಾಗ್ಲೂ ನಾನು ಮೆಸೇಜ್ ಅಲ್ಲೇ ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ. ಪ್ರತಿಯೊಂದು ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಾಚ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಚೆನ್ನಾಗಿದೆ ಅಥವಾ ಅನುಕೂಲವಾಗಿದೆ ಅಥವಾ ಅರ್ಥಭರಿತವಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಧನ್ಯವಾದಗಳು, ನಮಸ್ಕಾರ. ಸರಿಯಾಗಿದ್ರೆ ಬೇರೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಎಲ್ಲರಿಗೂ.